ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಹಾಗೂ ರುಚಿಕರವಾದಂತಹ ಜವಳಿಕಾಯಿ ಪಲ್ಯ ಹೇಗ್ ಮಾಡೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಇದು ರೊಟ್ಟಿ, ಚಪಾತಿಗೆ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬಾನೇ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಜವಳಿಕಾಯಿ ಎಲ್ಲ ನಾವು ಸೋಸ್ಬಿಟ್ಟು ಅದನ್ನ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ ಈ ರೀತಿ. ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ ಮೀಡಿಯಂ ಸೈಜ್, 2 ಟೊಮೆಟೊ ಕಟ್ ಮಾಡ್ಕೊಂಡಿದೀನಿ. ಇಷ್ಟು ಸಾಕು ಇದಕ್ಕೆ. ನೋಡಿ, ಇದು ಫಸ್ಟ್ ನಾವು ಜವಳಿಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಎಣ್ಣೆಲ್ಲೇ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು 10 ನಿಮಿಷ. ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವು ಇದನ್ನ ಜವಳಿಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಜವಳಿಕಾಯಿ ಪಲ್ಯ ರೊಟ್ಟಿಗೆ, ಚಪಾತಿಗೆ ತುಂಬಾನೇ ಟೇಸ್ಟ್ ಇರುತ್ತೆ ಕಣ್ರಿ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತೀರಿ, ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಇದು ಜವಳಿಕಾಯಿ ಪಲ್ಯ. ನೋಡ್ರಿ, ಆಲ್ರೆಡಿ ನಾನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಅದೇ ಪ್ಯಾನ್ ಅಲ್ಲಿ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಲಿಕ್ಕೆ. ನೋಡಿ, ಸಾಸಿವೆ ಜೀರಿಗೆ ಹಾಕೊಳ್ಳನ್ರಿ. ಅದು ಚಟ್ಪಟ್ ಅಂದ್ಮೇಲೆ ನಾವು ಸ್ವಲ್ಪ ಕರಿಬೇವು ಹಾಕೋಬೇಕಾಗುತ್ತೆ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕೊಳ್ಳೋಣ. ಬ್ರೌನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದ್ಮೇಲೆ ನಾವು ಟೊಮೆಟೊನ ಸೇರಿಸ್ಕೋಬೇಕಾಗುತ್ತೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೆಕ್ಸ್ಟ್ ಒಂದು 5 ನಿಮಿಷ ಒಗ್ಗರಣೆನ ಬೇಯಿಸ್ಕೊಳ್ಳೋಣ್ರಿ. ನಂತರ ನಾವು ಇದಕ್ಕೆ ಜವಳಿಕಾಯಿನ ಸೇರಿಸ್ಕೊಳ್ಳೋಣ್ರಿ. ಹುರಿದಿರುವಂತಹ ಫ್ರೈ ಮಾಡ್ಕೊಂಡಿರುವಂತಹ ಜವಳಿಕಾಯಿನ ಹಾಕೊಂಡು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಜವಳಿಕಾಯಿ ಪಲ್ಯ ಒಂದು 10-15 ನಿಮಿಷದಲ್ಲೇ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ನಾನು ಇಲ್ಲಿ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ, 1-2 ಸ್ಪೂನು ಸಾಂಬಾರ್ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ 2 ಸ್ಪೂನು ಖಾರ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಮೀಡಿಯಂ ಖಾರ ಕಣ್ರಿ. ಖಾರ ಜಾಸ್ತಿ ಇದ್ರೆ ಸ್ವಲ್ಪ ನೋಡ್ಬಿಟ್ಟು ಹಾಕೋಬೇಕಾಗುತ್ತೆ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ನೋಡಿ, ನೀರ್ ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಮಾತ್ರ ಹಾಕೋಬೇಕಾಗುತ್ತೆ. ಅದು ಸ್ವಲ್ಪ ನೀರಿನಲ್ಲೇ ಬೆಂದು ಬಿಡುತ್ತೆ ಕಣ್ರಿ. ಒಂದು 5 ನಿಮಿಷ, ಒಂದು 10 ನಿಮಿಷದಲ್ಲೇ ಜವಳಿಕಾಯಿ ಬೆಂದು ಬಿಡುತ್ತೆ, ಬೇಗ ಆಗುತ್ತೆ ಪಲ್ಯ ಇದು. ನೋಡ್ರಿ, ಮುಚ್ಚಳಿಕೆ ಮುಚ್ಚಿಬಿಟ್ಟು ಒಂದು 10 ನಿಮಿಷದಲ್ಲೇ ನೋಡ್ರಿ ಪಲ್ಯ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ರಿ. ಇದಕ್ಕೆ ನಾನು ಕುರ್ಸಣಿ ಕಾಳು ಹಾಗೂ ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನ ಹಾಕ್ಬಿಟ್ಟು ಅದು ಪುಡಿ ಹಾಕೋದ್ರಿಂದ ಇದು ರುಚಿ ಡಬಲ್ ಹೆಚ್ಚಾಗುತ್ತೆ ಕಣ್ರಿ. ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಇದು ಹಾಕೋದ್ರಿಂದ. ನಮ್ಮ ಹಳ್ಳಿ ಕಡೆ ಎಲ್ಲ ಇದು ಇರ್ಲೇಬೇಕು, ಕುರ್ಸಣಿ ಕಾಳು ಶೇಂಗದ ಪುಡಿ ಪಲ್ಯಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಲಾಸ್ಟಿಗೆ ಕಾಯಿ ತುರಿ ಬೇಕಾದ್ರೂ ಹಾಕೋಬಹುದು. ಪಲ್ಯ ಇನ್ನೂ ಸೂಪರ್ ಆಗಿ ರುಚಿಕರವಾಗಿರುತ್ತೆ ಕಣ್ರಿ ಕಾಯಿ ತುರಿ ಹಾಕೋದ್ರಿಂದ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಳಿ. ನಾನು ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನೀವು ಬೇಕಿದ್ರೆ ಹಾಕೊಳ್ಳಿ, ಇನ್ನು ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ, ಪಲ್ಯ ರೆಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ನಾನು ಆಲ್ರೆಡಿ ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೆ ಕಣ್ರಿ. 1 ತಾಸು ನೆನೆಯೋಕೆ ಬಿಟ್ಟಿದ್ದೆ, ನೆಂದಿದೆ. ನೋಡ್ರಿ, ಎಲ್ಲಾನು ಒಂದೊಂದೇ ನಾವು ಬಿಲ್ಲೆ ಮಾಡ್ಕೊಳ್ಳೋಣ್ರಿ. ಬಿಲ್ಲೆ ಮಾಡ್ಕೊಂಡು ನಂತರ ನಾವು ಚಪಾತಿನ ಲಟ್ಟಿಸ್ಕೊಳ್ಳೋಣ್ರಿ. ನೋಡಿ, ಒಂದು ಬಿಲ್ಲೆ ತಗೊಂಡು ಉತ್ಕೊಳ್ಳೋಣ, ಲಟ್ಟಿಸ್ಕೊಳ್ಳೋಣ್ರಿ ಚೆನ್ನಾಗಿ. ನೋಡಿ, ನಾನು ಯಾವ ರೀತಿ ಚಪಾತಿ ಮಾಡ್ತೀನಿ ಅಂದ್ರೆ ತುಂಬಾನೇ ಉಬ್ಬಿ ಬರುತ್ತೆ ಕಣ್ರಿ ಈ ರೀತಿ ಚಪಾತಿ ಮಾಡೋದ್ರಿಂದ. ನೋಡ್ರಿ, ನಾನು ಮತ್ತೆ ಸ್ವಲ್ಪ ಹಿಟ್ಟು ಹಾಕೊಳ್ತಾ ಇದ್ದೀನಿ, ಮೇಲ್ಗಡೆ ಮತ್ತೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಚಪಾತಿ ನಾವು ಬೇಯಿಸುವಾಗ ಚಪಾತಿ ಉಬ್ಬಿ ಬರುತ್ತೆ ಕಣ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ಗಟ್ಟಿ ಅನ್ಸಲ್ಲ, ತುಂಬಾ ಮೃದುವಾಗಿ ಚಪಾತಿ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಸ್ಪಾಂಜಿ ಆಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಒಂದ್ ಸ್ವಲ್ಪ ಪದರವಾಗಿ ಬರುತ್ತೆ ಕಣ್ರಿ ಚಪಾತಿ, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿ.
ನೋಡ್ರಿ ಬೇಗನೆ ಒಂದೊಂದೇ ಉತ್ಕಂತಾನು ಬೇಯಿಸ್ಕೋಬಹುದು ಕಣ್ರಿ. ಬೇಗನೆ ಮಾಡ್ಕೋಬಹುದು ಜವಳಿಕಾಯಿ ಪಲ್ಯ ಹಾಗೂ ಚಪಾತಿನ. ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದೀನಿ. ನೆಕ್ಸ್ಟ್ ಇದೇ ರೀತಿನೇ ಇನ್ನೊಂದು ಚಪಾತಿನ ಲಟ್ಟಿಸ್ಕೊಳ್ಳೋಣ. ನೋಡಿ ಸೇಮ್ ಅದೇ ರೀತಿನೇ ಇನ್ನೊಂದು ಚಪಾತಿ ಲಟ್ಟಿಸ್ಕೊಳ್ತಾ ಇದೀನಿ. ಎಲ್ಲ ಚಪಾತಿನೂ ಇದೇ ರೀತಿನೇ ಉದ್ಕೊಳ್ತಾ ಬೇಯಿಸ್ಕೋಬಹುದು ನಾವು. ನೋಡ್ರಿ ಆಲ್ರೆಡಿ ಹಂಚೆ ಕಾದಿದೆ. ಚಪಾತಿ ಬೇಯಿಸ್ಕೊಳ್ಳೋಣ. ನೋಡಿ ಸ್ವಲ್ಪ ಎಣ್ಣೆನ ನಾವು ಹಚ್ಕೋಬೇಕಾಗುತ್ತೆ ಚಪಾತಿ ಮೇಲೆ. ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಚಪಾತಿ, ನೀವೇ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂತ ಚೆನ್ನಾಗಿ ಬರುತ್ತೆ. ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ. ಚಪಾತಿ ಮೃದುವಾಗಿ ಸ್ಪ್ಯಾಂಜಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಪದರವಾಗಿ ಜವಳಿಕಾಯಿ ಪಲ್ಯ ಚಪಾತಿ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಇದು ಒಂದು ಪ್ಲೇಟಿಗೆ ಹಾಕೋತಾ ಇದೀನಿ. ನೆಕ್ಸ್ಟ್ ಅದೇ ರೀತಿನೇ ಇನ್ನೊಂದು ಚಪಾತಿನೂ ಬೇಯಿಸ್ಕೊಳ್ಳೋಣ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ, ಉಬ್ಬಿ ಬರ್ತಾ ಇದೆ. ಜವಳಿಕಾಯಿ ಪಲ್ಯ ಚಪಾತಿ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. 2 ಚಪಾತಿ ತಿನ್ನೋರು 4 ಚಪಾತಿನೇ ತಿಂತೀರಾ. ಜವಳಿಕಾಯಿ ಪಲ್ಯ ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದೀನಿ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ರಿ ಪಲ್ಯ ಚಪಾತಿ. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೀಗೆ ನಮ್ಮ ರೆಸಿಪಿ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.